ನಮಸ್ಕಾರ. ನಾನು ನಿಮಗೆ ಲಾಸ್ಟ್ ವಿಡಿಯೋಲ್ಲಿ ಬೀರು ಯಾವ ದಿಕ್ಕಿಗೆ ಓಪನ್ ಆದರೆ ಏನು ಫಲ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಈ ಸಲ ನಿಮ್ಮ ಮನೆಯಲ್ಲಿ ಯಾವ ದಿಕ್ಕಲ್ಲಿ ಬೀರು ಇಟ್ಟರೆ ಏನು ಫಲ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನೋಡಿ, ಬೀರೂನ ನಾವು ಈಗ ಉತ್ತರದಲ್ಲಿ ಇಡ್ತಾ ಇದ್ದೀರಿ ಅಂದ್ಕೊಳ್ಳಿ. ಈಗ ಉತ್ತರ ಲಕ್ಷ್ಮೀ ಸ್ಥಾನ ಅಂತ ಹೇಳ್ತಾರೆ. ಬಟ್ ನೀವು ಅಲ್ಲೇನಾದರೂ ಬೀರು ಇಟ್ಟಾಗ ಆ್ಯಕ್ಚುಲಾಗಿ ಏನಂತಂದರೆ ಆ ಜಾಗ ಓಪನ್ ಇರಬೇಕು, ಖಾಲಿ ಇರಬೇಕು ಅಂತ. ಕೆಲವೊಬ್ಬರು ಕುಬೇರ ಮೂಲೆ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬೀರೂನ ಇಡ್ತಾ ಇರ್ತಾರೆ. ಬಟ್ ಅಲ್ಲಿ ಬೀರು ಇಟ್ಟಾಗ ಏನಾಗುತ್ತೆ ಅಂದರೆ ಹಣದ ಕೊರತೆ ಬರುತ್ತೆ, ಅಲ್ಲಿ ದುಡ್ಡು ಕಾಸು ಬರಲ್ಲ. ಹಾಗಾಗಿ ನೀವು ಬೀರೂನ ನಾರ್ತಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಇಲ್ಲಿ ವೆಯ್ಟ್ ಇರಬಾರ್ದು. ಓಕೆನಾ? ಅದೇ ರೀತಿಯಲ್ಲಿ ನಾರ್ತ್ ಈಸ್ಟ್ ಅಂತ ಏನಂತಂದರೆ ದೇವಮೂಲೆ ಅಂತ ಹೇಳ್ತೀವಿ. ದೇವಮೂಲೆಯಲ್ಲಿ ಉಳ್ಕಡ್ಡಿಯಷ್ಟು ಭಾರನೂ ಇರಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದೇ ರೀತಿಯಲ್ಲಿ ಇಲ್ಲಿ ನೀವು ನಾರ್ತ್ ಈಸ್ಟಲ್ಲಿ ಇಡ್ತಿದ್ದೀರಾ ಅಂತಂದರೆ ಬಡತನ ಬರುತ್ತೆ ಅಂತ, ಅಂದರೆ ನಿಮಗೆ ಬರೋ ಕಾಸು ಬರಲ್ಲ ಅಂತಲೂ ಹೇಳ್ತಾರೆ. ಮತ್ತು ನಿಮಗೆ ಪೂರ್ವ ಬಂದ್ಬಿಟ್ಟು ಸೂರ್ಯನ ಜಾಗ. ಸೊ ಈಸ್ಟಲ್ಲಿ ನೀವೇನಾದರೂ ಬೀರು ಇಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಬರ್ತಕ್ಕಂಥ ದುಡ್ಡು ಸಹ ಬರಲ್ಲ. ಓಕೆನಾ? ಸೊ ಪೂರ್ವದಲ್ಲೂ ಸಹ ಭಾರ ಇಡಬಾರ್ದು, ಹಾಗಾಗಿ ನೀವು ಪೂರ್ವದಲ್ಲೂ ಸಹ ಇಡಬಾರ್ದಾಗುತ್ತೆ. ಮತ್ತು ಸೌತ್ ಈಸ್ಟು ಅಗ್ನಿಮೂಲೆಯಲ್ಲಿ ಕೆಲವೊಬ್ಬರು ಬೀರುಗಳು ಇಟ್ಟಿದ್ದರೂ ಸಹ ಸೊ ಅಲ್ಲಿ ಕಳ್ಳತನ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸೌತ್ ಈಸ್ಟಲ್ಲೂ ಸಹ ಬೀರೂನ ಇಡಬೇಡಿ. ಮತ್ತು ಕೆಲವೊಬ್ಬರು ಸೌತಲ್ಲಿ ಇಡ್ತಾ ಇರ್ತಾರೆ. ಸೌತಲ್ಲಿ ಇಟ್ಟಾಗಲೂ ಅಷ್ಟೇ ಏನು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಸೌತು ಕೂಡ ನಾಟ್ ರೆಕಮೆಂಡೆಡ್ಡು. ಬೆಸ್ಟ್ ಪ್ಲೇಸ್ ಯಾವುದಪ್ಪ ಅಂತಂದರೆ ಸೌತ್ ವೆಸ್ಟು, ಏನು ನಾವು ನೈಋತ್ಯ ಮೂಲೆ ಅಂತ ಏನು ಹೇಳ್ತೀರಿ. ಸೊ ಇಲ್ಲಿ ನೀವು ಸೌತ್ ವೆಸ್ಟಲ್ಲಿ ಇಟ್ಟಾಗ ನಿಮಗೆ ಬೀರು ಒಳ್ಳೆಯ ಫಲವನ್ನು ಕೊಡುತ್ತೆ, ನಿಮ್ಮ ದುಡ್ಡು ಕಾಸು ಬರೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ನೀವು ವೆಸ್ಟಲ್ಲೂ ಸಹ ಇಡ್ಬೋದು. ಓಕೆನಾ? ಇವೆರಡು ಜಾಗ ಪ್ರಿಫರಬಲ್ ಇರುತ್ತೆ. ಬಟ್ ಫಸ್ಟ್ ಪ್ಲೇಸ್ ಬಂದು ಸೌತ್ ವೆಸ್ಟಲ್ಲಿ ಇಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ನಾರ್ತ್ ವೆಸ್ಟಲ್ಲಿ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗ್ಬೇಡಿ. ನಾರ್ತ್ ವೆಸ್ಟಲ್ಲಿ ಇಟ್ಟಾಗ ಅತಿ ಹೆಚ್ಚು ಖರ್ಚಾಗುತ್ತೆ. ಸೊ ಹಾಗಾಗಿ ನೀವು ನಾರ್ತ್ ವೆಸ್ಟಲ್ಲೂ ಇಡಬೇಡಿ. ಸೊ ನಿಮ್ಮ ಬೀರು ಎಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ಒಂದು ಮಾಹಿತಿ ಏನು ಕೊಡ್ತಾ ಇದ್ದೀನಿ, ಇದನ್ನು ನೀವು ಫಾಲೋ ಮಾಡಿಕೊಂಡು ಇದನ್ನು ಉಪಯೋಗ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಿ, ಶುಭವಾಗಲಿ.